ಇವಾಗ ನಮ್ಮ ರೆಗ್ಯುಲರ್ ಬಂಕಲ್ಲಿ ಡೀಸೆಲ್ ಹಾಕ್ತಾನ ಅಂತ ಬಂದೆ. ಇದನ್ನ 8.6 ಬಂದೈತೆ ಮೇಲೆ ಚೆನ್ನಾಗಿ ಗುರು ಈ ಟ್ರಿಪ್ಪು. ಇಲ್ಲಿ ಎಲ್ಲೋ ಬಂದು ತಗ್ಲಾಕಣೆ ಗುರು, ಪಾಸ್ ಆಗುತ್ತೋ ಆಗಲ್ವ ಅಂತ ಗೊತ್ತಾಗ್ತಾ ಇಲ್ಲ ಗುರು. ಪಾರ್ಟಿ ಬಂದ್ಬಿಟ್ಟು ಈ ಮಳೆ ಬತ್ತೈತೆ, ಲೋಡ್ ಆಗೋ ಡೌಟು ಅಂದರು. ಇವತ್ತು ಆಗಿಲ್ಲ ಅಂದರೆ ನಾಳೆ ಆಗುತ್ತೆ. ನಾವು ಲೋಡ್ ಆದಮೇಲೆ ನೋಡಿ ಆ ಥರ ಎಲ್ಲ ಕೆತ್ತಿರೋ ಗುರು. ಬೆಳಗ್ಗೆನೆ ಕರ್ಕೊಂಬಂದ್ರು 10 ಗಂಟೆಗೇನೆ, ಇನ್ನೂ ಲೋಡ್ ಮಾಡಿದ ಗುರು. ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇನ್ನೊಂದು ಜೋಡಿಗೆ ಸ್ವಾಗತ. ದಯವಿಟ್ಟು ಯಾರೋ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಮ್ಮ ರೆಗ್ಯುಲರ್ ಬಂಕಲ್ಲಿ ಡೀಸೆಲ್ ಹಾಕ್ತಾನ ಅಂತ ಬಂದೆ. ಇದನ್ನ ರೆಡಿ ಮಾಡಿಸ್ತಿಲ್ಲ, ಯಾಕಂದರೆ ಗಾಡಿ ಬಂದಿದ್ದು ಮಧ್ಯಾಹ್ನನೇ. ಈಗ ಲೋಡು ಕನ್ಫರ್ಮ್ ಆಯಿತು, ನಾಳೆ ಹಬ್ಬ ಬೇರೆ. ನಮ್ಮ ಗೋಡಣ್ಣಂಗೆ ಫೋನ್ ಮಾಡಿ ಡೀಸೆಲ್ ಹಾಕ್ಸೋ ಅಂತೇಳಿ ಬಂದಿದ್ದೀನಿ. ಇವು ನಮ್ಮ ಜಯಣ್ಣ ಬೇರೆ ಬಂದಾನೆ ಜೊತೆಗೆ. ರೆಡಿ ಮಾಡ್ಸಲ್ಲ ಬಿಡು, ನೆಕ್ಸ್ಟ್ ಟ್ರಿಪ್ ಮಾಡಿಸ್ತೀನಿ. ಅದು ಏನಂದರೆ ಇದನ್ನು ರೆಡಿ ಮಾಡ್ಸೋಕೆ ಹೋಗಲ್ಲ, ಇದೊಂದು ರೆಡಿ ಮಾಡಿಸ್ತೀನಿ ಅಷ್ಟೇ. ಅದೇನೇ ಅದ್ರ ಸ್ಟಿಕ್ಕರ್ ಹಾಕ್ಸ್ಬಿಡ ಸಾಕೋಣ. ಅದೇನು ಎದ್ದು ಕಾಣಿಸಲ್ಲ. ಗಾಡಿನೂ ಕ್ಲೀನ್ ಮಾಡಿಲ್ಲ ಅಣ್ಣ, ಅರ್ಜೆಂಟಲ್ಲಿ ಲೋಡ್ ಬಂದಿದ್ದು. ಗಾಡಿ ನಾನು ನಾಳೆ ಇವತ್ತು ಮಧ್ಯಾಹ್ನ ಬಂದಿದ್ದು ಗಾಡಿ, ನಾನು ನಾಳೆ ಲೋಡ್ ಮಾಡ್ಸೋಣ ಅಂದಲ್ಲ, ನಾಳೆ ಮಾಡ್ಸೋಣ ಅಂದರೆ ಸುಮ್ಮನೆ ಹೋದೆ. ಊಟ ನೀವು ಒಬ್ಬರೇ ಇದ್ದೀರಾ ಇವತ್ತು? ಯಾಕೆ ನೀನೊಂದು ಹೋಟ್ಲಿಕ್ತೇನೆ? ಇಲ್ಲೇ ಒಂದು ಹೋಟ್ಲಿಗೆ ಬಿಡು, ಕ್ಯಾಂಟೀನ್ ಮಾಡ್ಕೊಂಡು. ಅಣ್ಣ ಎಲ್ಲಿ ಮಾಡಿದ್ರೆ ಒಂದು ತೋರಿಸು. ಗಾಡಿ ತೋರಿಸು. ಆಮೇಲೆ ಹೇಳ್ಬಿಡಪ್ಪ, ಆಮೇಲೆ ಬಿಡು ಸಾಕು, ನನ್ನ ತೋರಿಸು. ಆಮೇಲೆ ಹೇಳ್ಬಿಡು ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಊರು ಸಿಕ್ಕಿದ್ರು ಅಂತ. ಬೇಡಪ್ಪ. ಆಯ್ತು, ಹೊರಟಿದ್ದೀವಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಅವರು ಮಾತಾಡ್ತಾ ಇದ್ದೀವಿ. ಯಾವ ಅಣ್ಣ ನಿಮ್ಮದು? ಬೇಲೂರು. ಇದೇ ಗಾಡಿ ಅವ್ರದ್ದು. ಬನ್ನಿ ಹೊರಡೋಣ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಮನೆ ತಗ ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಟ್ರಿಪ್ಪು ನಾನು ಇಷ್ಟು ತಗೊಂಡಿರಲಿಲ್ಲ. ಇದು ಯಾವುದಂದ್ರೆ ಕುಕ್ಕರ್ದು ಮ್ಯಾಗಡೆ ಮುಸ್ಲ ಈಗೆಲ್ಲ ತಾನು ರೆಡಿ ಮಾಡ್ಕೊಂಡಿದ್ದೀನಿ ಗುರು. ಈಗ ಹೊರಡಬೇಕು. ಪ್ರತಾಪಣ್ಣ ಬರೋಲ್ಲ, ನಾಳೆ ಲೋಡಾದ್ಮೇಲೆ ಒಂದು ಸತಿ ಕರ್ಸ್ಕೊತೀನಿ. ಅದಕ್ಕೆ ನಾನೀಗ ಹೊರಟಿದ್ದೀನಿ. ಟೈಮ್ ಒಂದು 10 ಗಂಟೆ. ತುಮಕೂರು ಎಂಟ್ರಿ ಆಗಿದ್ದೀನಿ. ಟೈಮ್ ಒಂದು 11 ಗಂಟೆ. ಇಲ್ಲಿಂದ ನಾವು ಚಿತ್ರದುರ್ಗ ಹೋಗಿ ಚಿತ್ರದುರ್ಗದಿಂದ ಬ್ಯಾಡಗಿ ಹೋಗಬೇಕು. ಇಲ್ಲಿಂದ ಕರೆಕ್ಟಾಗಿ ನಮ್ಮೂರಿಂದ 285 ಕಿಲೋಮೀಟರ್ ಬರೋ ಲೋಡಿಂಗ್ ಪಾಯಿಂಟು. ಹಂಗೆ ಲೋಡ್ ಮಾಡ್ಕೊಂಡು ಸೀದಾ ಸೊಲ್ಲಾಪುರ ಮೇಲೆ ಹೋಗೋದು. ಇವಾಗ ಶಿರಾ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೊಂದು ಇವಾಗ ಕಾಮಿಡಿ ಆಯಿತು. ಏನಪ್ಪ ಅಂತ ಅಂದರೆ, ತುಮಕೂರಲ್ಲಿ ಒಬ್ಬರು ಏನೋ ಹಾಸ್ಪಿಟ್ಲ್ ಅವ್ರು ಪೇಷಂಟ್ ಹತ್ತಿದ್ರು, ಇದು ಶಿರಾಗ್ ಬಿಡಿ ಅಂತ. ಅವ್ರು ನೋಡಿದ್ರೆ ಮನೆ ತೆಗ್ಬಿಡು, ಇಲ್ಲ ಮನೆ ತೆಗ್ಬಿಡು, ನಾವು ಮನೆ ತೆಗ್ಬಿಡ್ತೀವಿ ಅಂತ ಹತ್ತಿದ್ವು ಅಂತ ಹೇಳ್ತಾರಲ್ಲ ಗುರು. ನಾವೇನು ಮನೆ ತೆಗ್ಬಿಡೋಕ್ಕೆ ನಾವೇನು ಇವ್ರ ಅವ್ರಿಗೆ? ನಾನು ನನ್ನ ಮೇಲೆ ಹೋಗ್ತಾನೆ ಬೈಕ್ ಕಳ್ಸೀನಿ. ಅಲ್ಲ ಏನೋ ಡ್ರಾಪ್ ಹಾಕೊಂಡು ಶಿರಾ ಡ್ರಾಪ್ ಹಾಕಿದ್ದೀವಿ, ಅದು ಬಿಟ್ಟು ಮನೆ ತೆಗೆಲ್ಲ ಬಿಡು ಅಂತಂದರೆ ನಮ್ಮ ಟೈಮ್ ಆಗಲ್ವಾ? ಅದೇನು ಜನಗಳು ಗುರು. ಆಯ್ತು, ನನಗೆ ನಗ ಗೊತ್ತಾಯ್ತು. ಹೇಳಂಗಿಲ್ಲ ಬಿಡಂಗಿಲ್ಲ. ಅಯ್ಯ, ಎಂಥ ಜನಗಳು ಅಂದರೆ ಗುರು, ಆ ಥರ ಜನಗಳು ಇಡ್ತಾರೆ. ನಂಗೆ ದೇವರ ನಿದ್ದೆ ಗೊತ್ತಾಯ್ತು, ನಿದ್ದೆ ಎಲ್ಲ ಹೊರಟೋಯ್ತು ಗುರು. ಅಯ್ಯ ನೋಡಿ, 12 ನಾವು ಯಾವಾಗ ಹೋಗೋದು ಇನ್ನು ಪಾಯಿಂಟ್ಗೆ. ಈಗ ಟೈಮ್ ಬಂದು 1:26. ಹಿರಿಯೂರು ಟೋಲ್ ಹತ್ರ ಇದ್ದೀನಿ. ನಿದ್ದೆ ಹೋದಾಯ್ತು ಸಿಕ್ಕಾಬಿಟ್ಟೆ. ಒಂಟಿ ಎಲ್ಲ ಟೀ ಕುಡಿದ್ಬಿಟ್ಟು ಹೊರಡಬೇಕು. ಇನ್ನು 146 ಕಿಲೋಮೀಟರ್ ಆಯ್ತು ಗುರು. ಹೋಗಿ ಪಾಯಿಂಟ್ ಮಲಿಕೊಂಬಿಟ್ರೆ ಇನ್ನೊಂದು 2 ಅವರ್ 3 ಅವರ್ ಎಕ್ಸ್ಟ್ರಾ ನಿದ್ದೆ ಮಾಡ್ಬೋದು ನೋಡಿ ಗುರು. 8:30 ಬಂದಿದ್ದು ಗುರು ಮೈಲೇಜು ನೋಡಿ, 8.5 ಗುರು. ನಾನು ಯಾವಾಗ ಬಂದರು ಇಲ್ಲಿ ಲೆಫ್ಟ್ ಅಂತ ಇದೆ ಬಿಜಾಪುರ ಕಡೆಗೆ. ಈಗ ಇನ್ನೂ 100 ಕಿಲೋಮೀಟ್ರ್ ಲೋಡ್ ಮಾಡ್ಕೊಂಡು ಇದೇ ರೋಡಾಗಿ ಬಂದು ಈ ಕಡೆ ಹೋಗ್ಬೇಕು ಗುರು. ಇದು ಬಿಟ್ಟು ರಾಣಿಬೆನ್ನೂರು ಹತ್ರ ಇರೋದು ಲೋಡಿಂಗ್ ಪಾಯಿಂಟು. ಹತ್ರ ರಾಣಿಬೆನ್ನೂರು ಹತ್ರ ಇದ್ದೀನಿ ನೋಡಿ. 8.6 ಬಂದೈತೆ ಮೈಲೇಜು. ಚೆನ್ನಾಗಿ ಗುರು ಈ ಟ್ರಿಪ್ಪು. ಇದೆ ಲಾಸ್ಟ್ ಟೋಲು. ಇನ್ನೊಂದು 30 ಕಿಲೋಮೀಟರ್ ಐತೆ ಪಾಯಿಂಟು ಹತ್ರ. ಇವಾಗ ಬ್ಯಾಡಿಗೆ ಹತ್ರ ಬಂದು ಇನ್ನು ಮುಂದೆ ಲೆಫ್ಟ್ ಆಗಬೇಕು. ಲೆಫ್ಟ್ ನೋಡಿದ್ರೆ ಇನ್ನು 7 ಕಿಲೋಮೀಟರ್ ಗುರು ಪಾಯಿಂಟು. 7 ಕಿಲೋಮೀಟ್ರ್ ಹೋಗಬೇಕು.
ನನಗೂ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿರೋದು ಅಂತ, ಫಸ್ಟ್ ಟೈಮ್ ಆಯ್ತಾ ಇರೋದು. ಇಲ್ಲೇ ಅನಿಸುತ್ತೆ, ಇಲ್ಲೇ ತಗೊಂಡ್ಬಿಟ್ಟಿನಿ ತಡೀರಿ. ತಗೊಂಡು ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಯಾರೋ ಬೆಂಜ್ ಬೇರೆ ಇಲ್ಲೇ ಹಾಕೋರು ಕೇರಳ ಗಾಡಿ. ಇದೆಲ್ಲ ಹಾಕೊಂಬರ್ಗಳು ಗಾಡಿಗಳ್ನ ಕಳ್ತನ ಅಥವಾ ಡೀಸೆಲ್ ಎಲ್ಲ. ನಾವು ದೇವ್ರಣ್ಣ ನಿದ್ದೆ ಬಂದಾಯ್ತು. ಯಾರೋ ಪಾಪ ನಮ್ಮ ದರ್ಶಿ ಆನ್ಲೈನಲ್ಲಿದ್ದ, ಅದ್ರ ಜೊತೆ ಮಾತಾಡ್ಕೊಂಡು ಬಂದೆ. ಟೈಮ್ ನೋಡಿ 4 ಗಂಟೆ ಕರೆಕ್ಟಾಗಿ ಗುರು. ಇವಾಗ ಮಲಿಕೊಂಬಿಟ್ರೆ ಇನ್ನು 2-2.5 ಅವರ್ ಆರಾಮಾಗಿ ಮಲಿಕೊಂಬೋದು. ಒಳ್ಳೆ ಮೇಲೆ ಬಂದಿದ್ದು ಗುರು, 8.6. ಶೇಕಾಗೈತೆ, ಕಾಣಿಸ್ತಿಲ್ಲ ನೋಡಿ. ಲೊಕೇಶನ್ ತೋರಿಸು ಅಂತ ಬಂದೆ. ಇಲ್ಲಿ ಗಾಡಿನೇ ಪಾಸ್ ಆಗಲ್ಲ, ತಿರ್ಗಾ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು ಗುರು ವಾಪಸ್ಸು. ತಿರ್ಗಾ ಹೈವೇಗೆ ಹೋಗಿ ಹೈವೇಯಿಂದ ಮುಂದಕ್ಕೆ ಹೋಗ್ಬೇಕು. ತಿರ್ಗಾ ಮುಂದಕ್ಕಾಗೆ ಬರೋ ಗುರು. ಸುಮ್ಮನೆ ಎಲ್ಲ ಟೈಮ್ ವೇಸ್ಟ್ ಆಯಿತು. ಮಲಗ್ದಂಗೂ ಆಗಲ್ಲ, ಹೋಗ್ದಂಗೂ ಅಲ್ಲ. ಇಲ್ಲಿ ಎಲ್ಲೋ ಬಂದು ತಗ್ಲಾಕಣೆ ಗುರು. ಪಾಸ್ ಆಗುತ್ತೋ ಆಗಲ್ವ ಅಂತ ಗೊತ್ತಾಗ್ತಾಯಿಲ್ಲ ಗುರು. ಹೋ ಅಂತ ಬೆಳಿಗ್ಗೆನೆ ಹೋದ್ನೇ ಆಯಿತು. ಇಷ್ಟಲ್ಲಿ ಪಾಸ್ ಆತೈತೆ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿನೇ ಬೆಳಗ್ಗೆ ಜಾವನ ಬಂದು ಹಾಕೊಂಡಿದ್ದೆ. ಸಿಕ್ಕಾಪಟ್ಟೆ ಮಳೆ ಗುರು ನೋಡಿ. ಮಳೆ ಬಂದು ಎಲ್ಲ ಈಗ ಕಮ್ಮಿ ಆಯ್ತು. ಕಾಟ ಮಾಡ್ಸೋಕೆ ಹೋಗ್ಬೇಕಂತೆ. ಬನ್ನಿ ಕಾಟ ಹತ್ರ ಹೋಗಿ ಕಾಟ ಮಾಡ್ಸೋಣ. ಪಾರ್ಟಿ ಬಂದ್ಬಿಟ್ಟು ಮಳೆ ಬತ್ತೈತೆ, ಲೋಡ್ ಆಗೋ ಡೌಟು ಅಂದರು. ಇವತ್ತು ಆಗಲ್ಲ ಅಂದರೆ ನಾಳೆ ಆಗುತ್ತಂತೆ ನೋಡಿ. ಅಲ್ಲೊಂದು ಗಾಡಿ ಅಂತಿದ್ದಾರೆ, ಅವರು ನಮ್ಮ ಫ್ರೆಂಡೇನೆ. ಅವ್ರದ್ದು ನಾಳೆ ಆಗುತ್ತಂತೆ. ಅವ್ರದ್ದು ಇದಕ್ಕೆ ಎಲ್ಲಿಗೆ ಅಂದರೆ ನಂಗೆ ಇದು ಯಾವ ಊರು ಗೊತ್ತಿಲ್ಲ ಗುರು, ಬೈಕ್ ಗೊತ್ತಿಲ್ಲ. ನಾಷ್ಟ ಮಾಡೋಕೆ ಹೋಗೋಣ ಅಂತ ಅಡಿಗಿಲ್ದೆ. ನಮ್ಮ ಸಬ್ಸ್ಕ್ರೈಬರ್ ಇಬ್ಬರು ಸಿಕ್ಕಿದ್ರು, ಅವರು ಮಾತಾಡ್ಸ್ಕೊಂಡು ಹಂಗೆ ಒಂದು ಸೆಲ್ಫಿ ಇಲಿವಿ ತಗೊಂಡು ನಮ್ಮ ಗಾಡಿಗೆ ಇತ್ತಣ ರಿಂಗ್ ತಣ ಅಂತ ನಿಂತಿದ್ದೀವಿ. ಸಿಗುತ್ತೆ ಮಾರ್ಕೆಟಲ್ಲಿ. ಗಾಡಿ ನಿಜ ಅಲ್ಲ, ಅದೇ ಥರವು. ಮನೆ ಸೂರತ್ ಬೊಮ್ಮೆಲೆಲ್ಲ ಹುಡುಕೋದು ಸಿಗಲಿಲ್ಲ. ಅಂಟಿ ಕುಡಿ. ಈ ರಿಂಗ್ ಹೆಂಗಪ್ಪ ಅಂತಂದರೆ, ಈಗ ಸೂರತ್ಗೆ ಹೋದ್ರೆ ರೈಟ್ ರೋಡ್ ತುಂಬಿದ್ರೆ ಬಾಪೆ ಕಂಡು ಪಿಚ್ಚಕ್ಕಾಗಲ್ಲ ಅಂತೇಳಿ ರಿಂಗ್ ತಾಂತ ಇರೋದು. ಟೋಟಲ್ ಒಂದು 15 ತಾಂತ ಇದ್ದೀವಿ. ಇವರು ಬಂದು ನಮ್ಮ ಸಬ್ಸ್ಕ್ರೈಬರೇನೆ. ಅದು ತೋರಿಸ್ನಲ್ಲ ಆಗಾಡಿ ಇದೆ ಲೋಡ್ಗೆ. ನಾವು ಲೋಡ್ ಆದಮೇಲೆ ನೋಡಿ ಆ ಥರ ಎಲ್ಲ ಕೆಟ್ಟಬೇಕು ಗುರು. ಆವಾಗ ಟೈಮಿಂಗ್ಸ್ ಅಂತ ಗೊತ್ತಾಗೈತೆ. 40 ಅವರ್ ಟೈಮಿಂಗ್ಸ್ ಅಂತ ಗುರು, ಅಷ್ಟೇ ಕೊಡೋದು. ಇದು ಅರ್ಧಂಬರ್ಧ ಲೋಡ್ ಆಗೈತೆ. ಏರುಗಿ ಸೊಡ್ಸಲ್ಲ ಅಂತ ಬಂದು ನಮ್ಮ ಅಣ್ಣವ್ರಿಬ್ರು ಬಂದರು. ಹಾಂ ಎಷ್ಟಾಯ್ತು ಅಣ್ಣ? 180. ಸಾಕು. ಅವಲ್ಲೇ ಇಟ್ಕೊಂಬಂದು ರಿಂಗ್ ತಗೊಂಬಂದಿದ್ದು ಶಾರ್ಟೇಜ್ ಆಗೋಯ್ತು. ಟೋಟಲ್ ಒಂದು ಗಾಡಿಗೆ 16 ಬೇಕು ಅಲ್ವಾ? ಊಟ ಚೆನ್ನಾಗಿತ್ತು. ಊಟ ಮಾತ್ರ ಚೆನ್ನಾಗಿತ್ತು. ರೋಟಿ ದಾಲು. ತಿರ್ಗಾ ಬಂದಿದ್ದೀವಿ ಆಂಟಿ ಅಂಗಡಿಗೆ. ನಾವು ಮತ್ತು ನಮ್ದು ಇನ್ನೊಂದು ಗಾಡಿ ಇಲ್ಲೇ ಹಾಕಿದ್ದು. ಈಗ ಹೋಗಿ ಊಟ ಮಾಡ್ಕೊಂಬಂದು ನಮ್ಮದು ಬೆಳಿಗ್ಗೆ ಲೋಡ್ ಆಗುತ್ತಂತೆ. ನಾನು ಊರಿಗೆ ಹೋಗೋಣ ಅಂತಂದೆ. ಎಮರ್ಜೆನ್ಸಿ ಫೋನ್ ಬಂದಿತ್ತು. ನಮ್ಮ ಇನ್ನೊಬ್ರು ಡ್ರೈವರ್ ಫೋನ್ ಎತ್ತಲಿಲ್ಲ. ಈಗ ಮರಿಕಣದು ಅಷ್ಟೇ ಕೆಲಸ. ಬೆಳಿಗ್ಗೆ ಎದ್ರೂ ಒಳ್ಳೆ ಬಿಸಿಲೇನು ಬರಲ್ಲ. ಇವ್ರದ್ದು ಬೆಳಿಗ್ಗೆ ಲೋಡ್ ಆಗೋದು, ನಮ್ಮದು ಬೆಳಿಗ್ಗೆ ಲೋಡ್ ಆಗೋದು. The next day. ಅಲ್ಲಿ ಒಂದು ದಿವಸ ಆದಮೇಲೆ ಲೋಡ್ ಬಂತು. ಈಗ ಲೋಡ್ ಹೋಗ್ತಾ ಇದೀನಿ. ನಮ್ಮ ಇನ್ನೂ ಒಬ್ಬರು ಹುಷಾರಿಲ್ಲ ಅಂತೇಳಿ ಅವ್ರ ಮನೆಗೆ ಹೋದ್ರು. ಇವರು ನಾಷ್ಟನೂ ಮಾಡಲಿಲ್ಲ. ನಾವು ನಾಷ್ಟ ಮಾಡೋಣ ಅಂತಿದ್ದು ಅಷ್ಟರಲ್ಲಿ ಪಾರ್ಟಿ ಫೋನ್ ಮಾಡಿದ್ರು. ಈಗ ಲೋಡಿಂಗ್ ಪಾಯಿಂಟ್ ಹೋಗ್ತಾ ಇದೀನಿ. ಬನ್ನಿ ಒಂದೇ ಹೋಗಿ ಸಿಗೋಣ. ಮೊನ್ನೆ ಬರಬೇಕಾದ್ರೆ ಇದೇ ರೋಡಲ್ಲಿ ಬರೋಣ ಅಂತ ಬಂದಿದ್ದು. ಆ ರೋಡ್ ಚೆನ್ನಾಗಿಲ್ಲ ಅಂತೇಳಿ ತಿರ್ಗಿ ವಾಪಸ್ ಫ್ಲೇವರ್ ಮೇಲೆ ಹೋಗಿ ಹೋದ್ನಲ್ಲ, ಅದೇ ರೋಡಿಗೆ ಬಂದಿದ್ದೀನಿ ತಿರ್ಗಾ. ನೋಡಿ ರೋಡ್ ಚೆನ್ನಾಗಿ ಇದೆ. ಮುಗಿಸ್ಕೊಂಡು ಇದೆ ರೋಡ್ ಪರವಾಗಿಲ್ಲ, ಸಖತ್ತಾಯಿತು.
ಗುರು ಫೈನಲಿ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ. ಏನೋ ಇಲ್ಲೇ ಗಾಡಿ ಸೈಡ್ ಹಾಕೋ ಅಂದರು. ಈಗ ಅವಾಗಿ ನಾಷ್ಟ ಮಾಡ್ಕೊಂಬಂದು ತಿರ್ಗಾ ಗಾಡಿ ಇಲ್ಲೇ ಸೈಡ್ ಹಾಕ್ತಿದ್ದ. ಬನ್ನಿ ನಾಷ್ಟ ಮಾಡ್ಕೊಂಬರೋಣ. ಅಲ್ಲೇ ಮಾಡಿದ್ರೆ ಆಗೋದು ಗುರು ಅವತ್ತು. ರೋಡ್ ಸೈಡಲ್ಲಿ ಲೋಡ್ ಮಾಡ್ತೀನಿ ಅಂದರು. ಟ್ರಾಕ್ಟ್ರಲ್ಲಿ ಕ್ರಾಸಿಂಗ್ ಮಾಡ್ತಾರೆ. ತಿರ್ಗಾ ಲೋಡ್ ಮಾಡ್ಕೊಂಡು ತಿರ್ಗಾ 10 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ಗುರು ಲೋಡಿಂಗ್ ಪಾಯಿಂಟ್ಗೆ. ಆರಾಮಾಗಿ ಬಿಟ್ಟರೆ ಇಲ್ಲೇ ಇದೆ ಹೈವೇ ಮುಂದೆನೇ ಹೋಗ್ಬೋದು. ನೋಡೋಣ ಬನ್ನಿ. ಸ್ವಲ್ಪ ಅಷ್ಟೇ ನಾಷ್ಟ ಮಾಡ್ಕೊಂಬರೋಣ. ಟೈಮ್ 11 ಗಂಟೆ ಗುರು. ಒಂದು ಹೋಟ್ಲಿತ್ತು, ಇಲ್ಲೇ ನಾಷ್ಟ ಮಾಡೋಣ ಅಂತ ಬಂದೆ. ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಗುರು. ಟೈಮು 11:15. ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋಗ್ತವ್ರೆ. ಅವರು ಇದೇ ಊರಂತೆ. ಥ್ಯಾಂಕ್ಸ್ ಬ್ರದರ್. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಜನ ಅವ್ರ ಊರು ಇಲ್ಲಿ ಎಲ್ಲ ಇದೇ ಊರೇನಾ? ಹಾಂ ಊಟ ಹೆಸರು ಏನು ನಿಮ್ಮವು? ಚೇತನ. ಚೇತನ ನಿಂದು? ಕರ್ಬಸಪ್ಪ. ಹಾಂ ಕರ್ಬಸಪ್ಪ. ನಿಂದು? ಶಿವರಾಜ್ ಕುಮಾರ್. ಯಾಟ್ರಿಕರ ಶಿವರಾಜ್ ಕುಮಾರ್. ಗುರು ಬೆಳಗ್ಗೆನೆ ಕರ್ಕೊಂಬಂದ್ರು 10 ಗಂಟೆಗೇನೆ. ಇನ್ನೂ ಲೋಡ್ ಮಾಡಿದ ಗುರು. ನಾವು ಒಬ್ಬರು ಪುರ್ಸೊತ್ತಿಲ್ಲ. ಹಿಂದೆನೇ ಬರೋದು ಲೋಡ್ ಮಾಡ್ಕೊಂಡು. ನೋಡಿ ಬೆಳಗ್ಗೆಯಿಂದ ಎಲ್ಲ ಗಾಡಿ ಹಾಕೊಂಡು ಮಲ್ಕೊಂಡಿದ್ದೆ ಗುರು. ಇಲ್ಲಿ ಊಟ ಸಿಗೋಲ್ಲ, ನಾಷ್ಟ ಸಿಗೋಲ್ಲ, ಏನಿಲ್ಲ. ಊಟ ಮಾಡ್ಬೇಕಂದ್ರೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕು. ಪಾಪ ಹುಡುಗರು ತಂದ್ಕೊಡ್ತೀನಿ ಅಂದರು. ಅದೆಲ್ಲ ಸರಿ ಕಾಣಿಸಲ್ಲ. ಇವಾಗ ಪಾರ್ಟಿ ಬಂದವ್ರೆ ಇದೇ ಕಾರಲ್ಲಿ ನೋಡಿ.